ನಮಸ್ಕಾರ ವೀಕ್ಷಕರೇ, ಆಸೆ ಧಾರಾವಾಹಿಯ ಶನಿವಾರದ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ರಂಗನಾಥ್ ಅವರು ಹೂವಿನ ಹಾರನ ಲೆಕ್ಕ ಹಾಕ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶಾಂತಿ ಬಂದು ರವಿ ಮತ್ತು ಶ್ರುತಿಗೆ ಟೀ ತಂದು ಕೊಡ್ತಾಳೆ. ಮತ್ತೆ ಶಾಂತಿ ಶ್ರುತಿಗೆ ನೀನ್ಯಾಕೆ ಇಲ್ಲಿ ಬರಕ್ ಹೋದಮ್ಮ, ಕೆಟ್ಟ ವಾಸನೆ ಅಂತ ಹೇಳ್ತಾಳೆ. ಆಗ ಶ್ರುತಿ, ಮನೆಯಲ್ಲಿರೋ ವಾಸನೆ ಹೋಗ್ಕೊಂಡು ನಾವು ದುಡ್ಡು ಕೊಟ್ಟು ಹೂವಿನ ಫ್ಲೇವರ್ ತರ್ತೀವಿ, ಅದಕ್ಕಿಂತ ಇದು ಕಡೆ ಎಲ್ಲ ಬಿಡತ್ತೆ ಅಂತ ಹೇಳ್ತಾಳೆ. ಮತ್ತೆ ಶ್ರುತಿ, ಮೀನವ್ರೆ ನಾನು ನಿನ್ಗೆ ಹೆಲ್ಪ್ ಮಾಡಲೆ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು, ಪುಟ್ಟಿ ನಿನಗೂ ಹೂ ಕಟ್ಟಕ್ಕೆ ಬರ್ತಾ? ಆಗ ಶ್ರುತಿ ಅವರು, ಕಲ್ತ್ರೆ ಬರುತ್ತೆ ಮಾವ ಅಂತ ಹೇಳ್ತಾಳೆ. ಆಗ ಶ್ರುತಿ ಶಾಂತಿಗೆ, ಅತ್ತೆ ನೀವೆಲ್ಲ ಹೋಗ್ತಾ ಇದ್ದೀರಾ, ನಾವು ಹೂ ಕೊಟ್ಟೋದು ನೋಡಲ್ವಾ ನೀವು, ಇಲ್ಲೇ ಕುತ್ಕೊಂಡು ನಾವು ಹೂ ಕಟ್ಟೋದು ನೋಡಿ ಅಂತ ಹೇಳ್ತಾಳೆ. ರಂಗನಾಥ್ ಅವರು, ನೋಡಮ್ಮ ಕಲಿಯೋಕ್ಕಿಂತ ಮುಂಚೆ ಎಲ್ಲ ಕೋಟಿವಿದ್ಯೆ, ಕಲ್ತ ಮೇಲೆ ಎಲ್ಲ ಕೋತಿವಿದ್ಯೆ ಅಂತ ಹೇಳ್ತಾರೆ. ಆಗ ಸೂರ್ಯ, ಹೂ ಕಟ್ಟೋ ನೆಪದಲ್ಲಿ ಹೂವೆಲ್ಲ ಹಾಳು ಮಾಡಿಬಿಟ್ಟಿದೆಯಮ್ಮ ಅಂತ ಶ್ರುತಿಗೆ ಹೇಳ್ತಾನೆ. ಆಗ ಶ್ರುತಿ, ಕಟ್ಟೋ ಬರದಲ್ಲಿ ಏನೋ ಸ್ವಲ್ಪ ವೇಸ್ಟ್ ಆಗುತ್ತಪ್ಪ ಅಂತ ಹೇಳ್ತಾಳೆ. ಆಗ ಸೂರ್ಯ, ಹಂಗಂತ ಕಾರ್ ಡ್ರೈವಿಂಗ್ನಲ್ಲಿ ಎಲ್ಲ ಹೋಗೋ ಬರೋರು ಆದವ್ರಿಗೆಲ್ಲ ಗುದ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಂತ ಹೇಳ್ತಾನೆ. ಆಗ ಶ್ರುತಿ ಅವರು, ಚಿಚ್ಚಿ ಜನರನ್ನೆಲ್ಲ ಸಾಯ್ಸೋಕ್ಕಾಗುತ್ತೇನ್ರಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಕಾನೂನಿದೆ, ಹಂಗೆಲ್ಲ ಮಾಡಿಬಿಟ್ರೆ ಹಾಕೊಂಡು ಗುಂಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಮತ್ತೆ ಸೂರ್ಯ, ಅಲ್ಲಮ್ಮ ಸೋಂಪಪುಡಿ, ಹೂ ಕಟ್ಟೋ ಕಲಿಯೋದಕ್ಕೆ ನಿಮ್ಗೆ ಈ ಹೂವು ಸಿಕ್ಕಿದ್ದು, ರವಿ ಹೇಳೋ ನಿನ್ನ ಹೆಂಡತಿಗೆ ಅಂತ ಸೂರ್ಯ ಹೇಳ್ತಾನೆ. ಆಗ ಶ್ರುತಿ, ಇದೇನಿದು ಹೂ ಕಟ್ಟೋದು ಇಷ್ಟೊಂದು ಕಷ್ಟನಾ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು, ನಿನ್ಗೆ ಅಭ್ಯಾಸ ಇಲ್ಲಮ್ಮ ಅದಕ್ಕೆ ಕಷ್ಟ ಅನ್ಸುತ್ತೆ ಅಂತ ಹೇಳ್ತಾರೆ. ಮತ್ತೆ ರಂಗನಾಥ್ ಅವರು, ಈಗ ನೀನು ಡಬ್ಬಿಂಗ್ ಮಾಡ್ತೀಯಾ, ಅದನ್ನೇ ಮೀನಾ ಮಾಡೋಕಂದ್ರೆ ಆಗುತ್ತಾ, ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಆಗ ಶ್ರುತಿ, ಆಗುತ್ತೆ ಮಾವ, ಮೀನವರು ನನ್ನ ಜೊತೆ ಡಬ್ಬಿಂಗ್ ಮಾಡಿದ್ರೆ ಗೊತ್ತಾ, ಒನ್ ಟೈಕಲ್ಲೇ ಎಲ್ಲ ಡೈಲಾಗು ಹೇಳ್ಬಿಟ್ಟಿದ್ರು ಅಂತ ಹೇಳ್ತಾಳೆ. ಯಶಂತಿ, ಏನಮ್ಮ ಶ್ರುತಿ ಏನು ಹೇಳಿದೆ ನೀನು, ಇವಳು ಡಬ್ಬಿಂಗ್ ಮಾಡಿದಾಳ? ಆಗ ರವಿ, ಹೂನಮ್ಮ ಅಂತ ಹೇಳ್ತಾನೆ. ಒಂದು ಸೀರಿಯಲ್ಗೆ ಡಬ್ಬಿಂಗ್ ಮಾಡಬೇಕಿತ್ತು, ಆಗ ಡಬ್ಬಿಂಗ್ ಆರ್ಟಿಸ್ಟ್ ಬಂದಿದ್ದಿಲ್ಲ, ಆಗ ಅದಕ್ಕೆ ಸಹಾಯ ಮಾಡಿಕೊಂಡು ಡಬ್ಬಿಂಗ್ ಮಾಡಿದ್ರು ಅಂತ ಹೇಳ್ತಾನೆ. ಆಗ ಶ್ರುತಿ, ಹಿಂಸೆ ಕೊಡೋ ಅತ್ತೆಗೆ ಬಯ್ಯೋ ಕ್ಯಾರೆಕ್ಟರ್, ಅದನ್ನು ಸಖತ್ತಾಗಿ ಮಾಡಿದ್ರು ಮೀನವರು ಅಂತ ಹೇಳ್ತಾಳೆ. ಆಗ ಶಾಂತಿ, ಓಹೋ ನಮಗೆ ಗೊತ್ತಲ್ಲದೆ ಇದೆಲ್ಲ ಆಗಿದೆಯೇ, ಅತ್ತೇನು ಬೈಯೋದು ಅಂದರೆ ಅವ್ರಿಗೆ ಹಲ್ವಾ ತಿಂದಂಗೆ ಅಂತ ಹೇಳ್ತಾಳೆ. ಆಗ ಕನಕ, ಟಿ ವಿನಲ್ಲೇ ಅತ್ತೇನು ಬೈಯೋಕ್ಕಾಗೋದು, ನಿಜವಾಗ್ಲೂ ಎಲ್ಲಾಗುತ್ತೆ ಅಂತ ಹೇಳ್ತಾಳೆ. ಆಗ ಶಾಂತಿ, ಏನಂದೆ? ಆಗ ರಂಗನಾಥ್ ಅವರು, ನಮ್ಮ ಮೀನಾ ಕೈಲಿ ಆಗದೆ ಇರೋ ಕೆಲಸನೇ ಇಲ್ಲ, ಎಲ್ಲ ಕೆಲಸನೂ ಮಾಡ್ತಾಳೆ. ಆಗ ಶ್ರುತಿ, ಹೌದು ಮಾವ ಎಲ್ಲ ಕೆಲಸನೂ ಮಾಡ್ತಾಳೆ, ನೋಡಿ ನನಗೆ ಹೂ ಕಟ್ಟಕ್ಕೆ ಬರ್ತಾ ಇಲ್ಲ. ಆ ಕನಕ, ನೀವೀಗ ಏನಾದರೂ ಹೂ ಕಟ್ಟಕ್ಕೆ ಶುರು ಮಾಡಿದ್ರೆ ಶ್ರುತಿ ಅವರೇ, ಮದುವೆ ಆಗೋರು ಷಷ್ಠಿ ಪೂರ್ತಿಗೆ ಮುಗಿಸೋದು ನೀವು ಅಂತ ಹೇಳ್ತಾಳೆ. ಆ ಕಸ್ತೂರಿ, ಹೌದು ಈ ಕೆಲಸದಲ್ಲಿ ನೀವು ಬ್ರೇಕ್ ಕೊಡಲ್ವಾ ಅಂತ ಕೇಳ್ತಾಳೆ. ಶಾಂತಿ ಫೋನ್ ಮಾಡಿ ಬರೋಕ್ಕೆ ಹೇಳಿದಂತ ಊಟ ಮಾಡದೆ ಹಾಗೆ ಬಂದ್ಬಿಟ್ಟೆ ಅಂತ ಹೇಳ್ತಾಳೆ. ಮೀನಾ, ಮಾವ ಎಲ್ಲರಿಗೂ ಹೊರಗಡೆಯಿಂದ ಊಟ ತರಿಸ್ಬೇಕು ಅಂತ ಹೇಳಿದ್ದೆ. ಆಗ ಸರಿ, ಅಯ್ಯೋ ಮರ್ತ್ಬಿಟ್ಟೆ, ಎಲ್ರಿಗೂ ಹೊರಗಡೆಯಿಂದ ಪರೋಟ ತರಿಸ್ಬಿಡ್ಲ ಅಂತ ಕೇಳ್ತಾನೆ. ಆಗ ರವಿ, ಲೋ ನಾನು ಇರಬೇಕಾದ್ರೆ ಹೊರಗಡೆಯಿಂದ ಊಟ ಯಾಕೆ ತರಿಸ್ತೀರಾ, ರಾತ್ರಿ ಪೂರ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ, ಪರೋಟ ಎಲ್ಲ ಸಾಕಾಗುತ್ತೇನೋ, ನಾನೇ ಎಲ್ಲರಿಗೂ ಏನಾದರೂ ಕುಕ್ ಮಾಡ್ತೀನಿ ಅಂದಾಗ ಮೀನಾ, ಇಷ್ಟು ಜನಕ್ಕೆ ಮಾಡೋಕ್ಕಾದ್ರೆ ಕಷ್ಟ ಆಗುತ್ತೆ ಅಂತ ಮೀನಾ ಹೇಳಿದಾಗ ರವಿ, ಏನತ್ತಿಗೆ ನಾನು ರೆಸ್ಟೋರೆಂಟಲ್ಲಿ ದಿನ ಎಷ್ಟು ಜನಕ್ಕೆ ಕೆಲಸ ಮಾಡ್ತೀನಿ, ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀನಿ, ಇದೆಲ್ಲ ಒಂದು ಮ್ಯಾಟ್ರಾ ಅಂತ ಹೇಳ್ತಾನೆ. ಎಲ್ರಿಗೂ ಕಿಚಡಿ ಓಕೆನಾ ಅಂತ ಕೇಳಿದಾಗ ಕನಕ, ರವಿ ನನಗೆ ಕಿಚಡಿ ಅಂದರೆ ತುಂಬಾ ಇಷ್ಟ, ಅದನ್ನೇ ಮಾಡು ಅಂತ ಹೇಳಿದಾಗ ರವಿ ಹೋಗಿ ಕಿಚಡಿ ಮಾಡಲು ತಯಾರಾಗ್ತಾನೆ. ಇತ್ತ ಮನೋಜ್, ರವಿ ನಿಂತ್ಕೋ, ಅದೆಲ್ಲ ಚೆನ್ನಾಗಿರಲ್ಲ, ಅಡ್ವಾನ್ಸ್ ದುಡ್ಡು ಬಂದಿದೆಯಲ್ಲೋ ಅದರಿಂದನೇ ಸ್ಟಾರ್ ಹೋಟ್ಲಿಂದ ಊಟ ತರಿಸ್ತಾರೆ ಬಿಡು ಅಂತ ಹೇಳ್ತಾನೆ. ರವಿಲೇ, ನಾನು ಕೆಲಸ ಮಾಡೋದು ಸ್ಟಾರ್ ಹೋಟ್ಲಲ್ಲೇ ಕಣೋ. ಆಗ ಶಾಂತಿ, ರವಿ ನೀ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಪ್ಪ, ಆದರೆ ಮನೇಲಿ ರವೆ ಎಣ್ಣೆ ಎಲ್ಲ ಸ್ವಲ್ಪ ಕಡಿಮೆನೇ ಇರೋದು, ಇನ್ನು 1 ತಿಂಗಳವರೆಗೂ ಅದನ್ನು ನೋಡೋಕ್ಕಾದ್ರೂ ಉಳಿಸ್ಕೋಬೇಕಲ್ಲಪ್ಪ ಅಂತ ಹೇಳ್ತಾಳೆ. ಆಗ ಸೂರ್ಯ, ಲೇ 5 ಡಿಗ್ರಿ, ರವಿ ಹತ್ರ ಏನೇನು ಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿಸ್ಕೊಂಡು ಹೊರಗಡೆ ಹೋಗಿ ತೊಗೊಂಡು ಬಾ ಅಂತ ಮನೋಜ್ಗೆ ಹೇಳಿದಾಗ ರೋಹಿಣಿ ಬಂದು, ಇವನ್ನೇನು ಚಿಕ್ಕ ಹುಡುಗ ಅಂದ್ಕೊಂಡಿದ್ದೀರಾ ನೀವು, ಹೇಳ್ದಂಗೆ ಕೇಳೋಕ್ಕೆ. ಆಗ ಸೂರ್ಯ, ಸಣ್ಣ ಹುಡುಗ ಅಲ್ಲಮ್ಮ ಅವನು, ಸೋಂಬೇರಿ ಹುಡುಗ, ದುಡ್ಡು ನಾನೇ ಕೊಡ್ತೀನಿ ತಗೊಂಬರ್ಲಿ ಅಂದಾಗ ರಂಗನಾಥ್ ಅವರು, ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡೇ ಕೆಲಸ ಬೇಗ ಮುಗಿಯೋದು ಅಂತ ಹೇಳ್ತಿರ್ತಾರೆ. ಸೂರ್ಯ ಅವನ ಕೈಗೆ ದುಡ್ಡು ಕೊಟ್ಟು ದಿನಸಿ ತರಲು ಹೊರಗಡೆ ಕಳಿಸ್ತಾನೆ. ಇತ್ತ ಸೂರ್ಯ ಅಡುಗೆ ಮನೆಗೆ ಹೋಗಿ ರವಿಗೆ, ಎಲ್ಲ ಕೆಲಸ ನೀನೇ ಮಾಡಿಬಿಟ್ಟಿದ್ಯಪ್ಪ, ಸ್ವಲ್ಪ ಕೆಲಸ ಏನಾದರೂ ಉಳಿದಿದ್ರೆ ನನಗೆ ಹೇಳು, ನಾನು ಮಾಡ್ತೀನಿ, ನೀನೇ ಆಯಾಸ ಮಾಡ್ಕೋಬೇಡ ಅಂತ ಹೇಳ್ತಾನೆ. ಆಗ ರವಿ, ನೀನು ಕೆಲಸ ಮಾಡ್ತೀಯ, ಹಂಗಾದ್ರೆ ಆ ತರಕಾರಿ ಎಲ್ಲ ಹೆಚ್ಚಿಕೊಡು ಸ್ವಲ್ಪ ಅಂತ ಹೇಳ್ತಾನೆ. ಮತ್ತೆ ಸೂರ್ಯ ಮನೋಜನ್ ಕರೆದು, ಮನೋಜ ಬಾರ ಇಲ್ಲಿ. ಆಗ ಮನೋಜ ಬಂದು, ಇವ್ನು ಟಾರ್ಚರ್ ತರ್ಕೊಳಕ್ಕಾಗ್ತಾ ಇಲ್ಲಪ್ಪ, ಏನೋ ನಿನ್ನ ಸಮಸ್ಯೆ ಅಂತ ಕೇಳ್ತಾನೆ. ಆಗ ಸೂರ್ಯ, ತಗೊಳ್ಳೋ ಸ್ವಲ್ಪ ಕಡಲೆ ಬೀಜ ಸಿಪ್ಪೆ ಬಿಡಿಸ್ಕೊಡು ಅಂತ ಹೇಳಿದಾಗ, ಏನು ನಾನು ಬಿಡಿಸ್ಬೇಕಾ, ಎಲ್ಲ ಮರ್ತೋಗಿದೆ, ಹೋಗು ಒಂದ್ಸಲ ಡೋರ್ ಹತ್ರ ನೋಡ್ಕೊಂಬ, ನೇಮ್ ಬೋರ್ಡ್ ಇದೆಯಲ್ಲ ಗೊತ್ತಾಗುತ್ತೆ ನಾನು ಯಾರು ಅಂತ ಅಂತೆ ಮನೋಜ್ ಹೇಳಿದಾಗ ರವಿ, ಅದಕ್ಕೆ ಇದಕ್ಕೆ ಏನು ಸಂಬಂಧ, ಸ್ವಲ್ಪ ಏನು ಮಾಡೋ ಹೆಲ್ಪ್ ಮಾಡೋ, ಏನೂ ಆಗಲ್ಲ ಅಂತ ಹೇಳ್ತಾನೆ. ಯಾಕೆ ಬಂದ್ಬಿಡು, ನಾನು ಹಿಂಗೆ ನಿನ್ನಂಗೆ ಅಡುಗೆ ಬಿಟ್ಟನ ಹೆಲ್ಪ್ ಮಾಡೋಕ್ಕೆ. ಆಗ ರವಿ, ನಾನು ಶೆಫೇ, ನನ್ನ ಪ್ರೊಫೆಷನ್ ಬಗ್ಗೆ ಆಗೆಲ್ಲ ತಪ್ಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಮಗನೇ, ಬರೆ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಸೂರ್ಯ, ಅವನಿಗೆ ಕೆಲಸ ಮಾಡೋಕೆ ಅದಾದರೂ ಇದೆ, ನಿನ್ನ ಥರ ಕೆನಡ ಗಿನ್ನಡ ಅಂತ ಎಲ್ಲರನ್ನೂ ಯಾಮಾಸ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಗ ಅಲ್ಲಿಗೆ ರಂಗನಾಥ್ ಅವ್ರು ಬಂದು, ಏನಪ್ಪ ಅಡುಗೆ ಕೆಲಸ ಶುರು ಮಾಡ್ಕೊಂಡ್ರೆ? ಆಗ ಸ್ವಲ್ಪ ನೋಡಪ್ಪ ಈ ಕೆಲಸ ನಾನು ಮಾಡ್ಬೇಕಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ಅದರಲ್ಲಿ ಏನಿದೆ ತಪ್ಪು, ನಮಗೆ ಸಹಾಯ ಮಾಡೋಕ್ಕಂತ ಅಷ್ಟೊಂದು ಜನ ಬಂದಿದ್ದಾರೆ, ಅವರು ಊಟದ ಖರ್ಚು ನೋಡ್ಕೊಳಕ್ಕೆ ನಮ್ಮ ಜವಾಬ್ದಾರಿ ಅಲ್ವಾ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು, ನಾನೇ ಅಂದ್ರೆ ಸಹಾಯ ಮಾಡಲ ಅಂತ ಕೇಳಿದಾಗ ಸೂರ್ಯ, ಅಯ್ಯೋ ನೀನು ಯಾಕೆ ಸಹಾಯ ಮಾಡ್ತೀಯಪ್ಪ, ಕಿಚಡಿಯಪ್ಪ ಮಾಡ್ತಾರೆ, ಅದು ಸಿಂಪಲ್ ಆಗಿರುತ್ತೆ. ಮತ್ತೆ ರಂಗನಾಥ್ ಅವರು, ಕಿಚಡಿ ಮಾಡ್ರಪ್ಪ, ನೀವು ಕಿಚ್ ಪಿಚ್ಚಿ ಅಂತ ಹೊಡೆದಾಡಬೇಡ್ರಿ ಅಂತ ಹೇಳಿ ಅಲ್ಲಿದ್ದ ಹೋಗ್ತಾರೆ. ಆಗ ಮನೋಜ್, ಅಪ್ಪ ಸ್ವಾಮಿ ನನಗೂ ರೋಹಿಣಿಗೂ ಕಿಚಡಿ ಬೇಡ ಅಂತ ಹೇಳಿದ್ಕೊಳ್ಳಿ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಗ ರವಿ ರೋಹಿಣಿನೇ, ಅದಕ್ಕೆ ನೀವು ಕಿಚಡಿ ತಿನ್ನಲ್ವಾ ಅಂತ ಕೇಳ್ತಾನೆ. ಆಗ ರೋಹಿಣಿ, ಇಲ್ಲ ಬೇಡ ನಾನು ಕಿಚಡಿ ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ, ಮೇಡ್ ಫಾರ್ ಈಚ್ ಅದರ್ ಜೋಡಿ ಕೇಳಿದೆ, ಇದು ಮೇಡ್ ಫಾರ್ ಈಚ್ ಅದರ್ ಟುಗೆದರ್ ಜೋಡಿ ಕಣೋ ಅಂತ ಹೇಳ್ತಾನೆ. ಮತ್ತು ರವಿ, ಅದಕ್ಕೆ ನಾನು ಕಿಚಡಿ ತುಂಬ ಚೆನ್ನಾಗಿ ಮಾಡ್ತೀನಿ, ಒಂದ್ಸಲ ಟೇಸ್ಟ್ ಮಾಡಿ ಅಂತ ಕೇಳ್ತಾನೆ. ಆಗ ರೋಹಿಣಿ, ನೀವು ನನಗೆ ಅಂತ ಮಾಡೋದು, ಅದು ವೇಸ್ಟ್ ಆಗೋದು, ದಯವಿಟ್ಟು ಬೇಡ ಅಂತ ರೋಹಿಣಿ ಹೇಳ್ತಾಳೆ.
ಆಗ ಸೂರ್ಯ, ಹಾಗಾದರೆ ನೀವೇನು ತಿಂತೀರಾ ಹೊಟ್ಟೆಗೆ ಅಂತ ಕೇಳ್ತಾನೆ. ನಮ್ಮಿಬ್ಬರಿಗೂ ನಾವು ಹೊರಗಡೆಯಿಂದ ಆರ್ಡರ್ ಮಾಡ್ಕೊತೀವಿ ಅಂತ ಹೇಳಿ ರೋಹಿಣಿ ಮತ್ತು ಮನೋಜ್ ಅಲ್ಲಿಂದ ಹೊರಟೋಗ್ತಾರೆ. ಇತ್ತ ಮನೋಜ್ ರೋಹಿಣಿ ಇನ್ನೂ ಡಿನ್ನರ್ ಆರ್ಡರ್ ಮಾಡಿಲ್ವಾ? ಆಗ ರೋಹಿಣಿ, ಅಯ್ಯೋ ಆಗಲಿಂದ ಟ್ರೈ ಮಾಡ್ತಿದ್ದೀನಿ ಮನೋಜ್, ಲೇಟ್ ನೈಟ್ ಆಗಿರೋದ್ರಿಂದ ಯಾವ ಹೋಟೆಲ್ ಕೂಡ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯ ಮತ್ತು ರವಿ ಸೇರಿ ಕಿಚಡಿ ಮಾಡ್ಕೊಂಡು ಎಲ್ಲರಿಗೂ ಹಂಚ್ತಿರ್ತಾರೆ. ಈಗ ರವಿ ಬಂದು ಮನೋಜ್ಗೆ ತಗೊಳ್ಳೋ ಮನೋಜ್ ಅಂತ ಕಿಚಡಿ ಕೊಡೋಕೆ ಬಂದಾಗ ರೋಹಿಣಿ, ಬೇಡ ರವಿ ನಾವು ತಿನ್ನೋದಿಲ್ಲ. ಆಗ ಮತ್ತೆ ರವಿ, ತುಪ್ಪ ಗೋಡಂಬಿ ಹಾಕಿ ಎಲ್ಲ ಮಾಡಿದ್ದೀನಿ ತಗೊಳ್ಳೋ ಅಂತ ಮನೋಜ್ ಹೇಳ್ತಾನೆ. ಹೌದಾ ಅಂತ ಮನೋಜ್ ಕೇಳ್ತಾನೆ. ಆಗ ಸೂರ್ಯ, ರವಿ ಬಾರ 2 ಪ್ಲೇಟ್ ಎಕ್ಸ್ಟ್ರಾ ನಾವೇ ತಿನ್ನೋಣ, ಅವ್ರಿಗೇನು ಕೇಳ್ತೀಯ, ಪ್ಲೇಟಿಗೆ ಹಾಕೊಂಬರೋ ಇಲ್ಲಿಗೆ ಅಂತ ಹೇಳ್ತಾನೆ. ಕಸ್ತೂರಿ, ರವಿ ನಾನು ಇಂಥ ಕಿಚಡಿನ ನನ್ನ ಲೈಫಲ್ಲೇ ತಿಂದಿರಲಿಲ್ಲ ಅಂತ ರವಿಗೆ ಹೇಳ್ತಾಳೆ. ಥ್ಯಾಂಕ್ ಯು ಆಂಟಿ ಅಂತ ರವಿ ಹೇಳ್ತಾನೆ. ಆಗ ಶಾಂತ, ಚೆನ್ನಾಗಿದೆ ಅಂತ ತಿಂತಾ ಇದೆಯಲ್ಲ, ಇದನ್ನು ಮಾಡಿದ್ದು ಯಾರು? ನನ್ನ ಮಗ. ಮನೋಜ ತುಂಬ ಚೆನ್ನಾಗಿದೆ ಕಣೋ, ನೀನು ಒಂದು ಸ್ವಲ್ಪ ತಿಂದು ಟೇಸ್ಟ್ ನೋಡು ಅಂತ ಶಾಂತಿ ಮನೋಜ್ಗೆ ಹೇಳ್ತಾಳೆ. ಆಗ ಮನೋಜ್ ರೋಹಿಣಿ ಮುಖ ನೋಡಿ, ನನಗೆ ಇಷ್ಟ ಆಗಲ್ಲಮ್ಮ, ನೀನು ತಿನ್ನು. ಕನಕ, ಪರವಾಗಿಲ್ಲ ರವಿ, ನೀನು ಒಳ್ಳೆ ಶೆಫ್ ಅನ್ಸ್ಕೊಂಡೆ ಅಂತ ಹೇಳ್ತಾಳೆ. ಆಗ ರವಿ, ಏನು ತಮಾಷೆ ಮಾಡ್ತಿದ್ಯಾ, ನಾನು ಅವತ್ತು ನಿಮ್ಮ ಮನೇಲಿ ಮಾಡ್ಕೊಟ್ಟಿಲ್ವಾ, ನನ್ನ ಕೈ ರುಚಿ ನಿನ್ಗೆ ಹೊಸದಾ ಅಂತ ಕೇಳ್ತಾರೆ. ಏನಾದರೂ ಈ ಥರ ಟೇಸ್ಟ್ ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಇತ್ತ ಮನೋಜ್ ಅಡುಗೆ ಮನೆಗೆ ಹೋಗಿ, ಇದೇನು ಮನೆ ಊಟನೋ ಇಲ್ಲ 5 ಸ್ಟಾರ್ ಡಿಶ್, ಈ ಥರ ಘಮ ಅಂತ ಇದೆಯಲ್ಲ ಅಂತ ಅಂತಿರ್ತಾನೆ. ಅಬ್ಬಬ್ಬಬ್ಬಾ, ಯಾರಾದರೂ ಬರೋದಕ್ಕಿಂತ ಮುಂಚೆ ಬಡ್ದು ಬಾಯಿಗೆ ಹಾಕಬೇಕು ಅಂತ ಹೇಳ್ತಿರ್ತಾನೆ. ಆಗ ಅಲ್ಲಿ ಮನೋಜ್ ರೋಹಿಣಿನ ಕೂಡ ನೋಡ್ತಾನೆ. ಅವಳು ಕೂಡ ಮೂಲೆಯಲ್ಲಿ ತಿಂತಿರ್ತಾಳೆ. ಮನೋಜ್ ಮತ್ತು ರೋಹಿಣಿ ಇಬ್ಬರು ಯಾರಾದರೂ ಬಂದ್ಬಿಡ್ತಾರೆ, ಸ್ವಲ್ಪ ಬೇಗ ತಿನ್ನಿ ಅಂತ ಹೇಳ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂತ ತಿಂತಾ ಇರ್ತಾರೆ. ಆಗ ಅಡುಗೆ ಮನೆಗೆ ಸೂರ್ಯ ಬರ್ತಾನೆ. ನೀರು ಕುಡಿಯೋ ಸಮಯದಲ್ಲಿ ಅವರಿಬ್ಬರನ್ನ ನೋಡಿ ಅವ್ರ ಹತ್ರ ಹೋಗ್ತಾನೆ. ಅವ್ರ ಮುಂದೆನೇ ನೀರಿಟ್ಟು ತಿನ್ನಿ ಅಂತ ಹೇಳಿ ಅಲ್ಲಿದ್ದ ನಗ್ತಾ ಹೊರಟೋಗ್ತಾನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಇದಿಷ್ಟು ಶನಿವಾರದ ಆಸೆ ಸಂಚಿಕೆ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ.